ಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನು ನ್ಯಾಯಮೂರ್ತಿಗಳು ಆಲಿಸ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಮೊನ್ನೆ ವಾದವನ್ನು ಮಂಡಿಸಿದ್ರು. ಇವತ್ತು ರಾಜ್ಯಪಾಲರ ಪರ ವಕೀಲರಾದಂತಹ ತುಷಾರ್ ಮೆಹ್ತಾ ಅವರು ಕೂಡ ತಮ್ಮ ವಾದವನ್ನು ಮಂಡಿಸಿದ್ರು. ಈಗ ಮಣಿಂದರ್ ಅವರು, ಸ್ನೇಹಮಯಿ ಕೃಷ್ಣ ಪರ ವಕೀಲರಾಗಿರುವಂಥ ಮಣಿಂದರ್ ಸಿಂಗ್ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಈಗ ಸಿಎಂ ಪತ್ನಿ ಸೈಟ್ ವಿಚಾರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಹೈ ವೋಲ್ಟೇಜ್ನ ಪ್ರತಿವಾದ ಆಯಿತು. ಸಿಎಂ ಪತ್ನಿಗೆ ಸಿಕ್ಕಂತೆ ಪರಿಹಾರ ಇತರರಿಗೂ ಕೂಡ ಸಿಕ್ಕಿದ್ಯಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ವಾದವನ್ನ ಮಂಡಿಸ್ತಾ ಇರುವಂತಹ ಮಣಿಂದರ್ ಸಿಂಗ್ ನೋಡಿ, ಅವರು ಮಣಿಂದರ್ ಸಿಂಗ್ ನಿವೃತ್ತ ಅಡಿಷನಲ್ ಸಾಲಿಸಿಟರ್ ಜನರಲ್. ಘಟಾನುಘಟಿಗಳ ಸಮಾಗಮ ಆಗಿದೆ ಇವತ್ತು ಹೈಕೋರ್ಟ್ನಲ್ಲಿ. ವಾದವನ್ನ ಮುಂದುವರೆಸಿದ್ದಾರೆ. ಒಂದು ಕಡೆ ವಾದ ಪ್ರತಿವಾದಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ರಾಜಭವನ್ ಚಲೋ ಅಂತೇಳಿ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ರಾಜಭವನ್ಗೆ ಹೋಗಿ ತಮ್ಮ ಮೆಮೊರೆಂಡಮ್ ಅನ್ನು ಸಲ್ಲಿಸಿ ಹೊರ ಬಂದು ಒಂದಷ್ಟು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು. ಮಾಜಿ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳ ಮೇಲೂ ಕೂಡ ಆರೋಪ ಇದೆ, ಅದಕ್ಕೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಿ ಅಂತೇಳಿ ನಾವು ಕೂಡ ಮನವಿಯನ್ನು ಮಾಡಿಕೊಂಡಿದ್ದೀವಿ ಅಂತ ಹೇಳಿ ಖುದ್ದು DCM DK ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಒಂದು ಕಡೆ ಆರೋಪಿತರ ಪರವಾಗಿ ಕ್ಯಾಬಿನೆಟ್ ಹಾಗೂ ತನಿಖಾ ಸಂಸ್ಥೆ ಹೇಳಿಕೆಯನ್ನು ಕೊಡುವಾಗ ಈ ತನಿಖೆಯನ್ನು ರಾಜ್ಯ ಸರ್ಕಾರ ಹೇಗೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ಮಣಿಂದರ್ ಸಿಂಗ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ನೋಡಿ, ಇಲ್ಲಿವರೆಗೂ ಏನೆಲ್ಲ ವಾದವನ್ನು ಮಂಡಿಸಿದ್ದಾರೆ ಅವರು. ಮಣಿಂದರ್ ಸಿಂಗ್ ಅವರು 1997ರಲ್ಲಿ ಅಂತಿಮ ನೋಟಿಫಿಕೇಶನ್ ಆಗಿದ್ದು ವಶಕ್ಕೆ ಪಡೆಯಲಾಗಿದೆ. 1998ರಲ್ಲಿ ಈ ಭೂಮಿ ಮೂಡಾ ವಶದಲ್ಲಿತ್ತು. 1998ರಲ್ಲಿ ರೆವಿನ್ಯೂ ರೆಕಾರ್ಡ್ನಲ್ಲಿ ಎಂಟ್ರಿ ಆಗಿದೆ. ಎಲ್ಲ ಪ್ರಕ್ರಿಯೆಗಳು ಕಾನೂನು ಬಾಹಿರ. ಇದೆಲ್ಲ ತನಿಖೆಯಿಂದ ಹೊರಬರಬೇಕು. 2001-2ರಲ್ಲಿ ಅಭಿವೃದ್ಧಿಪಡಿಸಿ ಫ್ಲಾಟ್ಗಳನ್ನು ಮಾರಾಟ ಮಾಡಲಾಗಿದೆ. ನಂತರ ಇದನ್ನು ನೋಡಿ, ಮೇಲ್ನೋಟಕ್ಕೆ ಅಕ್ರಮ ನಡೆದಿರೋದು ಕಂಡು ಬಂದಿದೆ. ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಸಿಎಂ ಪತ್ನಿಗೆ ಪರಿಹಾರ ಕೊಟ್ಟಂತೆ ಇತರರಿಗೂ ಕೂಡ ಪರಿಹಾರವನ್ನು ಕೊಡಲಾಗಿದೆಯಾ? ಈ ಬಗ್ಗೆ ತನಿಖೆಯಿಂದಲೇ ಸತ್ಯ ಹೊರಬರಬೇಕು ಅಂತೇಳಿ ಮಣಿಂದರ್ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಅಕ್ರಮ ನಡೆದಿರೋದು ಸಾಬೀತಾಗಿದೆ ಅಂತ ಹೇಳ್ತಿದ್ದಾರೆ. ಪುನಃ ಡಿನೋಟಿಫೈ ಮಾಡಲಾಗುತ್ತೆ. ಹೀಗೆ ಈ ಭೂಮಿಯ ಸುತ್ತ ಆಗಿರೋದೆಲ್ಲವೂ ಕೂಡ ಅಕ್ರಮನೇ. ಹೀಗಾಗಿ ಇದರ ಬಗ್ಗೆ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತೇಳಿ ಮಣಿಂದರ್ ಸಿಂಗ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಆರೋಪಿತರ ಪರವಾಗಿ ಕ್ಯಾಬಿನೆಟ್ ಹಾಗೂ ತನಿಖಾ ಸಂಸ್ಥೆ ಹೇಳಿಕೆಯನ್ನು ಕೊಡಬೇಕಾದ್ರೆ ತನಿಖೆಯನ್ನು ರಾಜ್ಯ ಸರ್ಕಾರ ಹೇಗೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ? ಮಣಿಂದರ್ ಸಿಂಗ್ ಅವರ ವಾದ ನೋಡಿ ಯಾವ ರೀತಿಯಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಅಂತೇಳಿ. ಸುಮಾರು ಸತತ 3ರಿಂದ 4 ಗಂಟೆ ಕಾಲ ಅಲ್ಲಿ ತುಷಾರ್ ಮೆಹ್ತಾ ಅವರು ಒಂದು ದೀರ್ಘ ವಾದವನ್ನು ಮಂಡಿಸ್ತಾರೆ. ಈಗ ಮಣಿಂದರ್ ಅವರು ಕೂಡ ತಮ್ಮ ವಾದವನ್ನ ಶುರು ಮಾಡಿದ್ದಾರೆ. ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಇಟ್ಟುಕೊಂಡು ಅವರೆಲ್ಲ ಅಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕೆ ಅಕ್ರಮ ನಡೆದಿರೋದು ಕಂಡು ಬಂದಿದೆ. ಸಿಎಂ ಪತ್ನಿಗೆ ಕೊಟ್ಟಂತೆ ಇತರರಿಗೂ ಕೂಡ ಪರಿಹಾರವನ್ನ ಕೊಡಲಾಗಿದೆ. ಇದು ತನಿಖೆಯಿಂದ ಗೊತ್ತಾಗಬೇಕು, ತನಿಖೆ ಆಗಬೇಕು. ಹಾಗಾಗಿ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅದು ಸರಿ ಇದೆ, ಇದು ಕಂಟಿನ್ಯೂ ಆಗಬೇಕು, ನೀವು ಕೂಡ ತನಿಖೆ ಕೊಡಬೇಕು ಅಂತೇಳಿ ನ್ಯಾಯಮೂರ್ತಿಗಳ ಬಳಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಅಪ್ಡೇಟ್ ಆಗ್ತಾನೆ ಇದೆ. ಒಳಗಡೆ ಏನೆಲ್ಲ ವಾದಗಳು ಮಂಡನೆ ಆಗ್ತಾ ಇದೆ ಅದೆಲ್ಲದರ ಬಗ್ಗೆ ಕೂಡ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನಾನ್ ಸ್ಟಾಪ್ ಲೈವ್ ಕವರೇಜ್. ಸುಪ್ರೀಂ ಕೋರ್ಟ್ನ ವಿವಿಧ ತೀರ್ಪುಗಳನ್ನ ಓದ್ತಾ ಇರುವಂತ ಮಣಿಂದರ್ ಸಿಂಗ್ ಅವರು ಆಗ್ಲೇ ನೋಡಿ, ತುಷಾರ್ ಮೆಹ್ತಾ ಅವರು ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಆದಂತ ಒಂದಷ್ಟು ಪ್ರಕರಣಗಳ ಒಂದು ಉದಾಹರಣೆಯನ್ನ ಕೊಟ್ಟು ಅಲ್ಲಿ ವಾದವನ್ನ ಮಂಡಿಸ್ತಾ ಇದ್ರು. 2013 ಅವತ್ತಿನ ಸಂದರ್ಭದಲ್ಲಿ ಆದಂಥ ಪ್ರಕರಣ, 2003ರಲ್ಲಿ ಆಗಿದ್ದಂಥ ಒಂದಷ್ಟು ಪ್ರಕರಣಗಳು, ಅವತ್ತಿನ ಪ್ರಕರಣಗಳನ್ನು ಉದಾಹರಣೆ ಸಮೇತವಾಗಿ ಅಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ
ನೋಡಿ, ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕು. ಸುಪ್ರೀಂ ಕೋರ್ಟ್ನ ವಿವಿಧ ತೀರ್ಪುಗಳನ್ನು ಓದ್ತಾ ಇದ್ದಾರೆ ಮಣಿಂದರ್ ಸಿಂಗ್ ಅವರು. ಈಗ ಕೋರ್ಟ್ನ ಕಲಾಪದ ಇಂಚಿಂಚು ಮಾಹಿತಿ, ಇನ್ಸೈಡ್ ಡೀಟೇಲ್ಸ್, ಕ್ಷಣದ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಮಣಿಂದರ್ ಸಿಂಗ್ ಅವರು ಯಾವ ರೀತಿಯಾಗಿ ಮಂಡನೆ ಮಾಡಿದ್ದಾರೆ ತಮ್ಮ ವಾದವನ್ನು ಅಂತೇಳಿ. 1997ರಲ್ಲಿ ಅಂತಿಮ ನೋಟಿಫಿಕೇಶನ್ ಆಗಿದ್ದು ವಶಕ್ಕೆ ಪಡೆಯಲಾಗಿದೆ. ಮೇನ್ 1998ರಲ್ಲಿ ಈ ಭೂಮಿ ಮೂಡಾ ವಶದಲ್ಲಿತ್ತು. ಸೆಕೆಂಡ್ ಪಾಯಿಂಟ್. 1998ರಲ್ಲಿ ರೆವಿನ್ಯೂ ರೆಕಾರ್ಡ್ನಲ್ಲಿ ಎಂಟ್ರಿ ಆಗಿದೆ. ಥರ್ಡ್ ಪಾಯಿಂಟ್. ಎಲ್ಲ ಪ್ರಕ್ರಿಯೆಗಳು ಕಾನೂನು ಬಾಹಿರ ಆಗಿದೆ. ಇದೆಲ್ಲ ತನಿಖೆಯಿಂದ ಹೊರಬರಬೇಕು. 2001-2ರಲ್ಲಿ ಅಭಿವೃದ್ಧಿಪಡಿಸಿ ಪ್ಲಾಟ್ಗಳನ್ನು ಮಾರಾಟ ಮಾಡಲಾಗಿದೆ. ನಂತರ ಅದನ್ನು ರೆವಿನ್ಯೂ ಭೂಮಿಯಾಗಿ ಕನ್ವರ್ಷನ್ ಮಾಡಲಾಗುತ್ತೆ. ಅದಾದ ಬಳಿಕ ಪುನಃ ಡಿನೋಟಿಫೈ ಮಾಡಲಾಗುತ್ತೆ. ಹೀಗೆ ಈ ಭೂಮಿಯ ಸುತ್ತ ಆಗಿರುವುದೆಲ್ಲವೂ ಕೂಡ ಅಕ್ರಮನೇ. ಹೀಗಾಗಿ ಇದರ ಬಗ್ಗೆ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತೇಳಿ ಮಣಿಂದರ್ ಸಿಂಗ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಈಗ ಮತ್ತೊಮ್ಮೆ ತುಷಾರ್ ಮೆಹ್ತಾ ಅವರು ತಮ್ಮ ವಾದವನ್ನು ಮಂಡನೆ ಮಾಡೋದಕ್ಕೆ ಮುಂದಾಗಿರ್ಬೋದು. ನೋಡಿ, ಈಗ ಮತ್ತೊಮ್ಮೆ ತುಷಾರ್ ಮೆಹ್ತಾ ಅವರು ತಮ್ಮ ವಾದವನ್ನು ಮಂಡಿಸೋದಕ್ಕೆ ಮುಂದಾಗಿದ್ದಾರೆ. ಇಷ್ಟೊತ್ತವರೆಗೂ ಕೂಡ ಮಣಿಂದರ್ ಸಿಂಗ್ ಅವರು ತಮ್ಮ ವಾದವನ್ನು ಮಂಡಿಸಿದ್ರು. ತುಷಾರ್ ಮೆಹ್ತಾ ಅವರು ಒಂದು ಲೆಂತಿ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ದಾರೆ. ಲೆಂತಿ ಆರ್ಗ್ಯುಮೆಂಟ್, ಒಂದು ದೀರ್ಘವಾದಂಥ ವಾದವನ್ನು ಮಂಡಿಸುವಂಥ ಕೆಲಸವನ್ನ ಮಾಡಿದ್ದಾರೆ. ಏನಾಗಬಹುದು ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ? ಇವತ್ತು ಎಲ್ಲರ ಚಿತ್ತ ನೆಟ್ಟಿರೋದು ಈ ಕೋರ್ಟ್ನ ನಡೀತಾ ಇರುವಂಥ ಕಲಾಪದತ್ತ, ಕಾನೂನು ಸಮರದತ್ತ ನೆಟ್ಟಿದೆ. ಸುಪ್ರೀಂ ಕೋರ್ಟ್ನ ವಿವಿಧ ತೀರ್ಪನ್ನು ಓದುತ್ತಿರುವಂಥ ಮಣಿಂದರ್ ಸಿಂಗ್ ಅವರು ಈ ತನಿಖೆಯನ್ನು ರಾಜ್ಯ ಸರ್ಕಾರ ಹೇಗೆ ಮಾಡೋದಕ್ಕೆ ಸಾಧ್ಯ? ಸುಪ್ರೀಂ ಕೋರ್ಟ್ನ ವಿವಿಧ ತೀರ್ಪನ್ನು ಓದೋ ಮೂಲಕ ಎಕ್ಸಾಂಪಲ್ ಅನ್ನು ಕೊಡ್ತಿದ್ದಾರೆ. ಸ್ವತಂತ್ರ ಸಂಸ್ಥೆಯಿಂದ ತನಿಖೆ ಆಗಬೇಕು ಅಂತ ಅವರಲ್ಲಿ ವಾದವನ್ನು ಮಂಡಿಸ್ತಾ ಇರೋದು. ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿ ಸಿದ್ದರಾಮಯ್ಯ ಅವರು ಸಿಎಂ ಆಗಿರುವಂಥವ್ರು, ಅವರ ಮೇಲೇನೆ ಇದು ಕೇಳಿ ಬಂದಿರುವಂಥ ಆರೋಪ. ಹಾಗಾಗಿ ಒಬ್ಬ ರಾಜ್ಯ ಸರ್ಕಾರದ ಒಬ್ಬ ಲೀಡರ್ ಅನ್ಸ್ಕೊಂಡಿರೋರನ್ನ ರಾಜ್ಯ ಸರ್ಕಾರವೇ ಹೇಗೆ ತನಿಖೆ ನಡೆಸೋದಕ್ಕೆ ಸಾಧ್ಯ ಅಂತೇಳಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಈ ತನಿಖೆಯನ್ನು ರಾಜ್ಯ ಸರ್ಕಾರ ತನಿಖೆಯನ್ನು ನಡೆಸೋದಕ್ಕೆ ಸಾಧ್ಯವೇ ಇಲ್ಲ, ಆಗೋದು ಇಲ್ಲ. ಯಾಕೆ ಅಂತೇಳಿ ಎಕ್ಸಾಂಪಲ್ ಸಮೇತವಾಗಿ ಅಲ್ಲಿ ಓದ್ತಾ ಇದ್ದಾರೆ. ಹಾಗಾಗಿ ಒಂದು ಸ್ವತಂತ್ರ ಸಂಸ್ಥೆಯನ್ನು ನೇಮಕ ಮಾಡಿ ಆ ಮೂಲಕ ತನಿಖೆ ಆಗುತ್ತಾ? ತನಿಖೆ ಮಾಡಬೇಕು